10ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಭಾಗ 1. ಈ ವಿಡಿಯೋ ತರಗತಿಗೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 9ನೇ ತರಗತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಅಂದರೇನು, ನೈಸರ್ಗಿಕ ಸಂಪನ್ಮೂಲಗಳ ಪ್ರಾಮುಖ್ಯತೆ, ಹಾಗೆಯೇ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪ್ರಕೃತಿಯಲ್ಲಿ ಜೀವವು ರಾಸಾಯನಿಕ ಚಕ್ರಗಳ ಬಗ್ಗೆ ಹೇಗೆ ಪರಿಚಲನೆಗೊಳ್ಳುತ್ತವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ನಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲಿ ದೊರೆಯುವಂತಹ ಹಾಗೂ ಮಾನವ ಸಮಾಜಕ್ಕೆ ಉಪಯುಕ್ತವಾಗಿರುವಂತಹ ಸಂಪನ್ಮೂಲಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಇಂದು ಮಾನವನ ಚಟುವಟಿಕೆಗಳಿಂದಾಗಿ ಪರಿಸರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದೇವೆ. ವಿವಿಧ ಬಗೆಯ ಪರಿಸರ ಮಾಲಿನ್ಯಗಳು ಮುಂತಾದ ಜಾಗತಿಕ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ಪರಿಸರ ಸಂರಕ್ಷಣೆಯಲ್ಲಿ ಅನುಸರಿಸುವಂತಹ 5 ಸೂತ್ರಗಳು ಯಾವುವು, ಹಾಗೆಯೇ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಯಾಕೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಅಗತ್ಯವಿದೆ, ನಾವು ಯಾಕೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಆ ಸಂಪನ್ಮೂಲಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ದರೆ ಅದರಿಂದ ಆಗುವಂತಹ ಪರಿಣಾಮಗಳೇನು, ಹಾಗೆಯೇ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಅರಣ್ಯಗಳು, ವನ್ಯಜೀವಿಗಳು, ಇವುಗಳ ಪ್ರಾಮುಖ್ಯತೆ ಹಾಗೂ ಇವುಗಳ ಸಂರಕ್ಷಣೆ, ಅದೇ ರೀತಿಯಾಗಿ ಅಣೆಕಟ್ಟುಗಳ ನಿರ್ಮಾಣದಿಂದಾಗಿ ಉಂಟಾಗುವಂತಹ ಸಮಸ್ಯೆಗಳು ಯಾವುವು, ಹಾಗೆಯೇ ನೀರಿನ ಕೊಯ್ಲು ವಿಧಾನ, ಪುರಾತನ ಸಾಂಪ್ರದಾಯಿಕ ನೀರಿನ ಕೊಯ್ಲು ವಿಧಾನಗಳು ಯಾವುವು, ಹಾಗೆಯೇ ಕೊನೆಯದಾಗಿ ಪಳೆಯುಳಿಕೆ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ, ಇವುಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಹೀಗೆ ಪ್ರಕೃತಿಯಲ್ಲಿ ದೊರೆಯುವಂತಹ ಮಾನವನಿಗೆ ಉಪಯುಕ್ತವಾಗಿರುವಂತಹ ಈ ಸಂಪನ್ಮೂಲಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಪ್ರಕೃತಿಯೊಂದಿಗೆ ಸಾಮರಸ್ಯ ಬದುಕು ನಮಗೆ ಹೊಸದೇನಲ್ಲ. ಸುಸ್ಥಿರ ಬದುಕುವಿಕೆಗೆ ಯಾವಾಗಲೂ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಇದು ನಮ್ಮ ಪುರಾತನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಕಲೆ ಮತ್ತು ಕರಕುಶಲತೆಗಳು, ಹಬ್ಬಗಳು, ಆಹಾರ, ನಂಬಿಕೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ಜಾನಪದ ಇವುಗಳೊಂದಿಗೆ ಅಂತರ್ಗತವಾಗಿದೆ. ಸಮಸ್ತ ನೈಸರ್ಗಿಕ ಪ್ರಪಂಚವು ಸಾಮರಸ್ಯದಿಂದ ಇರಲಿ ಎಂಬುದು ನಮ್ಮೊಳಗೆ ಬೇರು ಬಿಟ್ಟ ತಂತ್ರಜ್ಞಾನವಾಗಿದೆ. ಇದು ಸಂಸ್ಕೃತದ ವಸುದೈವ ಕುಟುಂಬಕಂ, ಅಂದರೆ ಇಡೀ ಭೂಮಿಯು ಒಂದೇ ಕುಟುಂಬ ಎಂಬ ಪ್ರಖ್ಯಾತ ನುಡಿಗಟ್ಟಿನಲ್ಲಿ ಪ್ರತಿಬಿಂಬಿತವಾಗಿದೆ. ಪರಿಸರದ ಸಮಸ್ಯೆಗಳ ಬಗ್ಗೆ ನಾವು ಇಂದು ಪದೇ ಪದೇ ಕೇಳುತ್ತಿರುತ್ತೇವೆ. ಇವುಗಳು ಜಾಗತಿಕ ಮಟ್ಟದ ಸಮಸ್ಯೆಗಳು. ಯಾವುದೇ ಬದಲಾವಣೆಗಳನ್ನು ಮಾಡಲು ನಾವು ಅಸಹಾಯಕರಾಗಿದ್ದೇವೆ. ಪರಿಸರ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಕಾನೂನು ಹಾಗೂ ನಿಯಮಗಳು ಮತ್ತು ನಮ್ಮದೇ ಆದ ಕಾನೂನು ಹಾಗೂ ಕಾಯ್ದೆಗಳಿವೆ. ಅವುಗಳಲ್ಲದೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನಮ್ಮ ಪರಿಸರ ಸಂರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿವೆ. ವಿದ್ಯಾರ್ಥಿಗಳೇ, ಇಂದು ನಾವು
ವಿವೇಚನೆ ಇಲ್ಲದೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡುತ್ತಿರುವುದರಿಂದ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಜಾಗೃತಿ ಉಂಟಾಗುತ್ತಿರುವುದು ನಿಜವಾಗಿಯೂ ಸಹ ಒಂದು ಹೊಸ ವಿದ್ಯಮಾನವಾಗಿದೆ. ಈ ಜಾಗೃತಿ ನಮ್ಮಲ್ಲಿ ಉಂಟಾದರೆ ಕೆಲವು ಕ್ರಮಗಳನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದು. ಉದಾಹರಣೆ, ನೀವು ಗಂಗಾ ಕಾರ್ಯ ಯೋಜನೆಯ ಬಗ್ಗೆ ಕೇಳಿರುತ್ತೀರಿ. ಈ ಬಹುಕೋಟಿ ಯೋಜನೆಯು ಜಾರಿಗೆ ಬಂದಿದ್ದು 1985ರಲ್ಲಿ. ನಮ್ಮ ದೇಶದಲ್ಲಿ ಅತ್ಯಂತ ಪವಿತ್ರವಾದಂತಹ ಗಂಗಾ ನದಿ. ಈ ಗಂಗಾ ನದಿಯ ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿತ್ತು. ಮಕ್ಕಳೇ, ಕೋಲಿಫಾರ್ಮ್ ಎಂಬ ಬ್ಯಾಕ್ಟೀರಿಯಾ ಗುಂಪು ಇದು ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುವಂತಹ ಬ್ಯಾಕ್ಟೀರಿಯಾವಾಗಿದೆ. ನೀರಿನಲ್ಲಿ ಈ ಬ್ಯಾಕ್ಟೀರಿಯಾಗಳ ಉಪಸ್ಥಿತಿಯು, ಅಂದರೆ ನೀರಿನಲ್ಲಿ ಕೋಲಿಫಾರಮ್ ಬ್ಯಾಕ್ಟೀರಿಯಾಗಳ ಉಪಸ್ಥಿತಿಯು ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ನೀರು ಮಲಿನಗೊಂಡಿರುವುದನ್ನು ಅದು ಸೂಚಿಸುತ್ತದೆ. ಮಕ್ಕಳೇ, ನೀವಿಲ್ಲಿ ಚಿತ್ರವನ್ನು ಗಮನಿಸಬಹುದು. ಗಂಗಾ ನದಿಯಲ್ಲಿನ ಒಟ್ಟು ಕೋಲಿಫಾರಮ್ ಎಣಿಕೆಗಳ ಗುಣಮಟ್ಟ. ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ 2012ರಲ್ಲಿ ಕೈಗೊಂಡಿರುವಂತಹ ಒಂದು ಯೋಜನೆ. ಗಂಗೋತ್ರಿಯಿಂದ ಡೈಮಂಡ್ ಹಾರ್ಬರ್ವರೆಗಿನ ಫೀಕಲ್ ಕೋಲಿಫಾರಮ್ನ ಬ್ಯಾಕ್ಟೀರಿಯಾಗಳ ವಿವಿಧ ಮಟ್ಟಗಳನ್ನು ನಾವು ಈ ಒಂದು ಚಿತ್ರದಲ್ಲಿ ನೋಡಬಹುದು. ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳಲು ಮತ್ತು ನಮ್ಮ ಪರಿಸರವನ್ನು ರಕ್ಷಿಸಲು ಅವುಗಳನ್ನು ನಾವು ಹೇಗೆ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬಹುದು ಎಂಬುದು ಈ ಅಧ್ಯಾಯದ ಆಶಯವಾಗಿದೆ. ನಮ್ಮ ಸಂಪನ್ಮೂಲಗಳನ್ನು ದುರ್ಬಳಕೆ ಮಾಡುತ್ತಿರುವುದರಿಂದ ಉಂಟಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದು ತುಂಬ ಅನಿವಾರ್ಯವಾಗಿದೆ. ಇಡೀ ಭೂಮಿಯು ಒಂದೇ ಕುಟುಂಬ ಎಂಬುದನ್ನು ನಾವು ಸಾಕಾರಗೊಳಿಸಬೇಕಾದ್ರೆ ನಮ್ಮ ಸಂಪನ್ಮೂಲಗಳನ್ನು ನಾವು ಸದ್ಬಳಕೆ ಮಾಡಬೇಕು. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.1 ಗಮನಿಸಿ. ವಾಹನಗಳಿಂದ ಬಿಡುಗಡೆಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಅಂತಾರಾಷ್ಟ್ರೀಯ ನಿಯಮಗಳನ್ನು ತಿಳಿದುಕೊಂಡು ಬರೆಯಿರಿ. ಹಾಗೆ ನಾವು ಈ ನಿಯಮಗಳ ಪಾಲನೆಗೆ ಹೇಗೆ ಕೊಡುಗೆ ನೀಡಬಹುದೆಂದು ನೀವು ತಿಳಿದುಕೊಳ್ಳಿ. ಸಂಪನ್ಮೂಲಗಳ ಸಂರಕ್ಷಣೆ. ಹಾಗೆಯೇ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.2ರಲ್ಲಿ ಗಮನಿಸಿ. ನಮ್ಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಸಂಘ ಸಂಸ್ಥೆಗಳು ಇಂದು ಕಾರ್ಯನಿರತವಾಗಿವೆ. ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಪೂರಕವಾದ ಚಟುವಟಿಕೆಗಳನ್ನು ಮತ್ತು ವರ್ತನೆಗಳನ್ನು ಇವು ಉತ್ತೇಜಿಸುತ್ತವೆ. ಹಾಗೆಯೇ ನಿಮ್ಮ ನೆರೆಹೊರೆಗಳಲ್ಲಿ ಸಕ್ರಿಯವಾಗಿರುವಂತಹ
ಇಂಥ ಹಲವಾರು ಸಂಘ ಸಂಸ್ಥೆಗಳ ಬಗ್ಗೆ ನೀವು ತಿಳಿದುಕೊಂಡು ಅವುಗಳನ್ನು ಪಟ್ಟಿ ಮಾಡಿ. ಹಾಗೆಯೇ ಇಂತಹ ಸಮಸ್ಯೆಗಳ ಪರಿಹಾರಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬುದನ್ನು ಸಹ ಕಂಡುಕೊಳ್ಳಿ. ವಿದ್ಯಾರ್ಥಿಗಳೇ, ನಿಮಗಾಗಲೇ ಹೇಳಿದ ಹಾಗೆ ಗಂಗಾ ನದಿ ಯೋಜನೆ ಕಾರ್ಯ ನೋಡಿರಿ. ಗಂಗಾ ನದಿ ಅತ್ಯಂತ ಮಲಿನಗೊಂಡಿರುವಂತಹ ನದಿಯಾಗಿತ್ತು. ಗಂಗಾ ನದಿಯ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಒಂದು ಯೋಜನೆಯನ್ನು ಕೈಗೊಳ್ಳಿತು. ಅದಕ್ಕೆ ನಾವು ಗಂಗಾ ಕಾರ್ಯ ಯೋಜನೆ ಎಂದು ಕರೆಯುತ್ತೇವೆ. ಈ ಗಂಗಾ ಕಾರ್ಯ ಯೋಜನೆ ಜಾರಿಗೆ ಬಂದಿದ್ದು 1985ರಲ್ಲಿ. ಈಗಾಗಲೇ ಕೋಲಿಫಾರಂ ಎಂಬ ಬ್ಯಾಕ್ಟೀರಿಯಾ ಇರುವುದು ಏನನ್ನು ಸೂಚಿಸುತ್ತದೆ? ಆ ನೀರು ಮಲಿನಗೊಂಡಿರುವುದನ್ನು ಸೂಚಿಸುತ್ತದೆ ಎಂಬುದನ್ನು ಈಗಾಗಲೇ ತಿಳಿದುಕೊಂಡಿದ್ದೀರಿ. ಹಾಗೆಯೇ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.3 ಗಮನಿಸಿ. ನಿಮ್ಮ ಮನೆಗೆ ಸರಬರಾಜಾಗುವಂತಹ ನೀರಿನ pH ಮೌಲ್ಯವನ್ನು ಲಿಟ್ಮಸ್ ಹಾಳೆ ಅಥವಾ ಸಾರ್ವತ್ರಿಕ ಸೂಚಕವನ್ನು ಬಳಸಿ ತಿಳಿದುಕೊಳ್ಳಿ. ನಿಮ್ಮ ವೀಕ್ಷಣೆಯ ಆಧಾರದ ಮೇಲೆ ನೀರು ಕಲುಷಿತಗೊಂಡಿದೆಯೇ ಇಲ್ಲವೇ ಎಂಬುದನ್ನು ನೀವು ತಿಳಿಯಬಹುದಾ ಎಂಬುದನ್ನು ಚರ್ಚಿಸಿ. ವಿದ್ಯಾರ್ಥಿಗಳೇ, ಇಂದು ನಾವು ಅನುಸರಿಸುವಂತಹ ಹಲವಾರು ಪರಿಸರ ಸಮಸ್ಯೆಗಳನ್ನು ನೋಡಿದಾಗ ಇಂತಹ ಪರಿಸರ ಸಮಸ್ಯೆಗಳಿಂದ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಅನುಸರಿಸುವಂತಹ ಸೂತ್ರಗಳೆಂದರೆ 5R ಸೂತ್ರಗಳು. ಹಾಗಾದರೆ 5R ಸೂತ್ರಗಳು ಯಾವ್ಯಾವುದು? ಮೊದಲನೆಯದಾಗಿ ಮೊದಲನೆಯ ಆರ್ ಯಾವುದೆಂದರೆ ಯಾವುದು? ರೆಫ್ಯೂಸ್ ಅಂದರೆ ನಿರಾಕರಣೆ ಮಾಡಬೇಕು. ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದೇ ವಸ್ತುವನ್ನು ನಾವು ನಿರಾಕರಣೆ ಮಾಡುವುದು ಮೊದಲನೇ 5R ಸೂತ್ರವಾಗಿದೆ. ಹಾಗೆಯೇ ಎರಡನೇ ಆರ್ ಸೂತ್ರ ಯಾವುದೆಂದರೆ ರೆಡ್ಯೂಸ್ ಅಂದರೆ ಕೆಲವು ಸಂಪನ್ಮೂಲಗಳನ್ನು ನಾವು ಮಿತವಾಗಿ ಬಳಕೆ ಮಾಡಬೇಕು ಎಂಬುದು ಎರಡನೆಯ ಆರ್ ಆಗಿದೆ. ಹಾಗೆಯೇ ಮೂರನೆಯ 5R ಸೂತ್ರದಲ್ಲಿ ಬರುವಂಥದ್ದು ಯಾವುದು ಅಂದರೆ ರೀಯೂಸ್ ಅಂದರೆ ಮರು ಬಳಕೆ. ಹಾಗೆಯೇ ನಾಲ್ಕನೇ ಆರ್ ಯಾವುದೆಂದರೆ ರೀಪರ್ಪಸ್ ಅಂದರೆ ಮರು ಉದ್ದೇಶ. ಹಾಗೆಯೇ ಐದನೇ 5R ಸೂತ್ರಗಳಲ್ಲಿ ಬರುವಂಥ ಐದನೇ ಸೂತ್ರ ಯಾವುದೆಂದರೆ ರೀಸೈಕಲ್ ಅಥವಾ ಮರು ಚಕ್ರೀಕರಣ. ವಿದ್ಯಾರ್ಥಿಗಳೇ, ಈಗ ನಾವು ಈ 5R ಸೂತ್ರಗಳಲ್ಲಿ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. 5R ಸೂತ್ರಗಳಲ್ಲಿ ಮೊದಲನೇದಾಗಿ ಯಾವುದು? ನಿರಾಕರಣೆ. ಹಾಗಾದರೆ ಈ ಮೊದಲನೇ ಸೂತ್ರದಲ್ಲಿ ಅನುಸರಿಸಬೇಕಾದಂಥ ನಾವು ಕ್ರಮ ಏನಪ್ಪ ಅಂದರೆ ನಮಗೆ ಅಗತ್ಯವಿಲ್ಲದಂತಹ ವಸ್ತುಗಳನ್ನು ಅಂದರೆ ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ನಮಗೆ ಅಗತ್ಯವಿಲ್ಲದೆ ಇರುವಂಥ ಯಾವುದೇ ವಸ್ತುಗಳನ್ನು ನಾವು ಜನರು ನಿಮಗೇನಾದರೂ ಕೊಡಲಿಕ್ಕೆ ಬಂದಾಗ ನಾವು ಏನು ಮಾಡಬೇಕು? ಅವುಗಳನ್ನು ಬೇಡ ಎಂದು ನಿರಾಕರಿಸಬೇಕು. ಅಂದರೆ ನಾವು ಬಳಸುವಂತಹ ಯಾವುದೇ ವಸ್ತುಗಳು ಪರಿಸರಕ್ಕೆ ಹಾನಿ ಉಂಟಾಗುವಂತಿದ್ದರೆ ಅಂಥ ವಸ್ತುಗಳನ್ನು ನೀವೇನು ಮಾಡಬೇಕು? ನಿರಾಕರಿಸಬೇಕು. ನಿರಾಕರಣೆ ಮಾಡೋದ್ರ ಮೂಲಕ ಉದಾಹರಣೆ ನಿಮಗೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದನ್ನು ಸಹ ನೀವೇನು ಮಾಡಬೇಕು? ನಿರಾಕರಿಸಬೇಕು. ನೋಡಿರಿ, ಚಿತ್ರದಲ್ಲಿ ಗಮನಿಸಬಹುದು. ನೀವು ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಾ? ಪ್ಲಾಸ್ಟಿಕ್ ಚೀಲಗಳನ್ನು ನೋಡ್ತಾ ಇದ್ದೀರಲ್ವಾ? ನೋಡಿರಿ, ಈ ಪ್ಲಾಸ್ಟಿಕ್ ಎಂಬುದು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ
ಒಂದು ಮಾರಕ ವಸ್ತುವಾಗಿದೆ. ಹಾಗಾದರೆ ಇಂಥ ವಸ್ತುಗಳನ್ನು ನಾವೇನು ಮಾಡಬೇಕು? ಇವುಗಳನ್ನು ಬಳಸುವ ಮೊದಲೇ ಇವುಗಳು ಬೇಡ, ಇವುಗಳ ಬದಲಾಗಿ ನಾವೇನು ಬಳಸಬೇಕು? ಬಟ್ಟೆ ಚೀಲಗಳನ್ನು ಬಳಸಬೇಕು. ಅಂದರೆ ಪ್ಲಾಸ್ಟಿಕ್ ಚೀಲಗಳನ್ನು ನೀವೇನು ಮಾಡಬೇಕು? ನಿರಾಕರಣೆ ಮಾಡಬೇಕು. ಒಮ್ಮೆ ಮಾತ್ರ ಬಳಸಬಹುದಾದ ಪ್ಲಾಸ್ಟಿಕ್ ಚೀಲಗಳನ್ನು ನೀವು ತಿರಸ್ಕರಿಸಬೇಕು. ಬದಲಾಗಿ ನೀವು ಅಂಗಡಿಗೆ ಹೋಗಬೇಕಾದ್ರೆ ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ 5R ಸೂತ್ರಗಳಲ್ಲಿ ಎರಡನೆಯದಾಗಿ ಯಾವುದು ಅಂದರೆ ಮಿತ ಬಳಕೆ, ಅಂದರೆ ರೆಡ್ಯೂಸ್. ನೀವು ವಸ್ತುಗಳನ್ನು ಎಷ್ಟು ಅಗತ್ಯವಿದೆಯೋ ಅಷ್ಟನ್ನು ಮಾತ್ರ ಮಿತವಾಗಿ ಬಳಸಬೇಕು ಎಂದು ಅರ್ಥ. ವಸ್ತುಗಳನ್ನು ಕಡಿಮೆ ಅಥವಾ ಅಗತ್ಯವಿದ್ದಷ್ಟು ಮಾತ್ರ ಬಳಸಬೇಕು ಎಂದು ಇದರ ಅರ್ಥ. ಉದಾಹರಣೆಗೆ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ದೀಪಗಳು ಮತ್ತು ಫ್ಯಾನ್ಗಳು. ವಿದ್ಯುತ್ ಬಲ್ಬನ್ನು ನೋಡ್ತಾ ಇದ್ದೀರಾ, ಫ್ಯಾನ್ ನೋಡ್ತಾ ಇದ್ದೀರಾ, ಹಾಗೆ ನಲ್ಲಿ ಮೂಲಕ ನೀರು ಹರಿತಾ ಇರೋದನ್ನು ನೋಡ್ತಾ ಇದ್ದೀರಾ. ದೀಪಗಳು, ಫ್ಯಾನ್ಗಳ ಅನವಶ್ಯಕತೆ ಕೆಲಸವನ್ನು ನಾವು ನಿಲ್ಲಿಸೋದ್ರ ಮೂಲಕ ಏನು ಉಳಿತಾಯ ಮಾಡ್ಬೋದು? ವಿದ್ಯುತ್ತನ್ನು ಉಳಿತಾಯ ಮಾಡ್ಬೋದು. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ವಿದ್ಯುತ್ ದೀಪಗಳನ್ನು ಉರಿಸಬೇಕು ಹಾಗೂ ಫ್ಯಾನ್ಗಳನ್ನು ಉರಿಸಬೇಕಾಗುತ್ತೆ. ಹಾಗೆ ನಲ್ಲಿ ನೀರು ಅನಾವಶ್ಯಕವಾಗಿ ವ್ಯರ್ಥವಾಗಿ ಹೋದರೆ ಏನಾಗುತ್ತೆ? ಅದು ಕೂಡ ನಷ್ಟವಾಗುತ್ತೆ. ನಮಗೆ ನೀರು ಒಂದು ಅಮೂಲ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲ ಎಂದು ನಿಮಗೀಗಾಗಲೇ ತಿಳಿದಿದೆ. ಹಾಗಾದರೆ ಸೋರುತ್ತಿರುವಂತಹ ನಲ್ಲಿಗಳನ್ನು ದುರಸ್ತಿ ಮಾಡೋದ್ರ ಮೂಲಕ ನೀರನ್ನು ನಾವು ಉಳಿಸಬಹುದು. ಹಾಗೆ ಆಹಾರವನ್ನು ಸಹ ವ್ಯರ್ಥ ಮಾಡಬಾರದು. ಹೀಗೆ 5R ಸೂತ್ರಗಳಲ್ಲಿ ಎರಡನೆಯ ಸೂತ್ರ ಯಾವುದೆಂದರೆ ಮಿತ ಬಳಕೆ. ಅಂದರೆ ನಾವು ಯಾವುದನ್ನೇ ವ್ಯರ್ಥವಾಗಿ ಎಸೆಯದೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಂಪನ್ಮೂಲಗಳನ್ನು ಬಳಕೆ ಮಾಡಬೇಕು ಎಂಬುದು ಇದರ ಅರ್ಥ. ಹಾಗೆಯೇ 5R ಸೂತ್ರಗಳಲ್ಲಿ ಮೂರನೆಯ R ಯಾವುದೆಂಬುದನ್ನು ನಾವೀಗ ನೋಡೋಣ. ಮೂರನೇದಾಗಿ ಮರುಬಳಕೆ. ಮರುಬಳಕೆ ಅಂದರೆ ಮರುಬಳಕೆಯ ಇಲ್ಲಿ ತಂತ್ರವೇನೆಂದರೆ ನೀವು ಬಳಸಿದ ವಸ್ತುಗಳನ್ನು ಮತ್ತೆ ಮತ್ತೆ ಉಪಯೋಗಿಸುವುದು. ಬಳಸಿದ ಉದಾಹರಣೆಯಾಗಿ ಬಳಸಿದಂತಹ ಲಕೋಟೆಗಳನ್ನು ಉದಾಹರಣೆಯಲ್ಲಿ ನೋಡ್ತಾ ಇದ್ದೀರಾ. ಬಳಸಿದ ಎನ್ವಲಪ್ ಅಥವಾ ಲಕೋಟೆಗಳನ್ನು ಎಸೆಯುವುದಕ್ಕೆ ಬದಲಾಗಿ ನೀವೇನು ಮಾಡ್ಬೋದು? ಅವುಗಳನ್ನು ಪುನಃ ನಮ್ಮ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಬೋದು. ಅಂದರೆ ಪುನಃ ಬಳಸುವುದು, ತಿರುಗಿ ಅದನ್ನೇ ಮತ್ತೆ ನಾವು ತಿರುಗಿ ಪುನಃ ಬಳಸೋದು. ಇದಕ್ಕೆ ನಾವು ಮರುಬಳಕೆ ಅಂತ ಕರಿತೀವಿ. ಹಾಗೆಯೇ ನೀವು ಅಂಗಡಿಗೆ ಹೋದಾಗ ಜಾಮ್, ಉಪ್ಪಿನಕಾಯಿ ಇವುಗಳನ್ನು ಕೊಂಡ್ಕೊಂಬಂದಿರ್ತೀರಲ್ವಾ, ಇವುಗಳನ್ನು ನಾವೇನು ಮಾಡ್ಬೋದು? ಇವುಗಳು ಮುಗಿದ ನಂತರ ಆಹಾರ ವಸ್ತುಗಳು ತುಂಬಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಖಾಲಿಯಾದ ನಂತರ ನಾವು ಅಡುಗೆ ಮನೆಯಲ್ಲಿ ಏನಾದರೂ ಇತರ ವಸ್ತುಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಬಳಸಬಹುದು. ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಅವುಗಳನ್ನು ಪುನಃ ಮರುಬಳಕೆ ಮಾಡ್ಕೋಬೋದು ನಾವು. ಇದಕ್ಕೆ ಎರಡನೇ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ 5R ಸೂತ್ರಗಳಲ್ಲಿ ಮೂರನೇದಾಗಿ ಯಾವುದು? ಮರುಬಳಕೆ. ಈ ವಿಧಾನವನ್ನು ಅನುಸರಿಸುವುದರಿಂದ ನಾವು ಪರಿಸರ ಸಂರಕ್ಷಣೆ ಮಾಡುವುದರಲ್ಲಿ ಕೂಡ ನೆರವಾಗುತ್ತದೆ. ಹಾಗೆಯೇ ಮರು ಉದ್ದೇಶ. 5R ಸೂತ್ರಗಳಲ್ಲಿ ನಾಲ್ಕನೇದು ಯಾವುದು ಅಂದರೆ ಮರು ಉದ್ದೇಶ. ಹಾಗಾದ್ರೆ ಮರು ಉದ್ದೇಶದಲ್ಲಿ ಏನು ಅರ್ಥ? ಹೇಗೆ ನಾವು ಸಂರಕ್ಷಣೆ ಮಾಡ್ಬೋದು ಅಂದರೆ ಇದರ ಅರ್ಥವೇನೆಂದರೆ ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ನಮ್ಮಿಂದ ಸಾಧ್ಯವಾಗದೇ ಇದ್ದರೆ ಎಚ್ಚರಿಕೆಯಿಂದ ಯೋಚಿಸಿ
ಅದನ್ನು ನಾವೇನು ಮಾಡ್ಬೋದು, ಬೇರೆ ಯಾವುದೇ ಉಪಯುಕ್ತವಾದಂತಹ ಉದ್ದೇಶಕ್ಕೆ ಆ ವಸ್ತುವನ್ನು ಬಳಕೆ ಮಾಡ್ಕೊಳ್ಬೋದು. ನೋಡ, ಹೆಸರಲ್ಲೇ ಇದೆ, ಮರು ಉದ್ದೇಶಕ್ಕಾಗಿ. ಅಂದರೆ ಒಂದು ವಸ್ತುವನ್ನು ನಾವು ಅದೇ ಮೂಲ ಉದ್ದೇಶಕ್ಕೆ ಏನು ತಗೊಂಬಂದಿರ್ತೀವಿ ಅದಕ್ಕೆ ಬಳಸೋಕ್ಕಾಗದೇ ಇದ್ದಾಗ ಅದೇ ವಸ್ತುವನ್ನು ನಾವು ಬೇರೊಂದು ಉದ್ದೇಶಕ್ಕೆ ಬಳಕೆಯನ್ನು ಮಾಡ್ಕೊಳ್ಬೋದು. ಉದಾಹರಣೆಗೆ ನೀವಿಲ್ಲಿ ವಸ್ತುಗಳನ್ನು ನೋಡ್ತಾ ಇದ್ದೀರಲ್ವಾ, ಬಿರುಕು ಬಿಟ್ಟ ಮಣ್ಣಿನ ಪಾತ್ರೆ ಅಥವಾ ಮಡಕೆಗಳು ಅಥವಾ ಹಿಡಿಕೆ ಮುರಿದಂತಹ ಲೋಟಗಳಾಗಿರ್ಬೋದು. ಇವುಗಳಿಂದ ನಾವು ಏನಕ್ಕೆ ಉಪಯೋಗಿಸ್ಬೋದಪ್ಪ ಅಂದರೆ, ಸಣ್ಣ ಸಣ್ಣ ಗಿಡಗಳನ್ನು ಮನೆಯಲ್ಲಿ ನೆಡೋದಕ್ಕೆ ಮೂಲಕ ಬಳಕೆ ಮಾಡ್ಕೋಬೋದು, ಅಥವಾ ಪಕ್ಷಿಗಳಿಗೆ ಆಹಾರ ಉಣಿಸಲು ನೀರನ್ನು ತುಂಬಿಡಲಿಕ್ಕೆ ಇದಕ್ಕೆ ನಾವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಮರು ಉದ್ದೇಶಕ್ಕಾಗಿ ನಾವು ಬಳಕೆ ಮಾಡ್ಬೋದು. ಇದರಿಂದನೂ ಸಹ ನಾವು ವ್ಯರ್ಥವಾಗಿ ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು ತಪ್ಪುವುದರ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಉಪಯೋಗವಾಗುತ್ತದೆ. ಹಾಗೆಯೇ ಪರಿಸರ ಸಂರಕ್ಷಣೆಯಲ್ಲಿ ಅನುಸರಿಸುವಂತಹ 5R ಸೂತ್ರಗಳಲ್ಲಿ ಪ್ರಮುಖವಾದದ್ದು 5ನೇದಾಗಿ ಮರುಚಕ್ರೀಕರಣ. ಮರುಚಕ್ರೀಕರಣ ಎಂದರೇನು? ಹಾಗಾದರೆ ಈಗಾಗಲೇ ಬಳಸಿದಂತಹ ವಸ್ತುಗಳನ್ನು, ಈಗಾಗಲೇ ನಾವು ಉಪಯೋಗಿಸಿರ್ತೀವಿ ವಸ್ತುಗಳನ್ನು, ಅಂತಹ ಬಳಸಿದ ವಸ್ತುಗಳನ್ನು ಪುನಃ ಬಳಸಲು ನಮ್ಮ ಕೈಲಿ ಸಾಧ್ಯವಿಲ್ಲದಿದ್ದಾಗ, ಸಾಧ್ಯವಾದರೆ ನಾವೇನು ಮಾಡ್ಬೋದು, ಅದೇ ವಸ್ತುಗಳನ್ನು ಕಚ್ಚಾ ವಸ್ತುಗಳಾಗಿ ಬಳಸಿ ಅವುಗಳಿಂದ ಹೊಸ ವಸ್ತುಗಳನ್ನು ತಯಾರಿಸಬಹುದು. ಉದಾಹರಣೆಗಾಗಿ ನಾವಿಲ್ಲಿ ಗಮನಿಸಿದರೆ ಯಾವ ಹೊಸ ವಸ್ತುಗಳನ್ನು ಹಾಗಾದರೆ ತಯಾರಿಸಬಹುದು? 5ನೇ ವಿಧಾನವಾದಂತಹ ಮರು ಚಕ್ರೀಕರಣ. ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹದ ವಸ್ತುಗಳು. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು, ನೀರಿನ ಟ್ಯಾಂಕ್ ಆಗಿರ್ಬೋದು, ಜಗ್ಗು, ಈ ಥರ ಪ್ಲಾಸ್ಟಿಕ್, ಕಾಗದ, ಗಾಜು ಅಥವಾ ಲೋಹದ ವಸ್ತುಗಳಾಗಿರ್ಬೋದು. ಈ ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಹೊಸದಾಗಿ ತಯಾರಿಸುವುದು ಅಥವಾ ಹೊರಗೆ ಎಸೆಯುವುದರ ಬದಲು ನಾವು ಅದನ್ನು ಉಪಯೋಗಿಸಿದ ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಸಂಗ್ರಹಿಸಿ ಅವುಗಳನ್ನು ಏನು ಮಾಡಬೇಕು, ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನು ಪುನಃ ತಯಾರಿಸುವುದು. ಹೀಗೆ ಮರುಚಕ್ರೀಕರಣ ವಿಧಾನವೂ ಸಹ ಅನೇಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಲು ನಮಗೆ ಅತಿ ಉಪಯುಕ್ತವಾಗಿದೆ. ಹೀಗೆ ನಾವು ಪರಿಸರ ಸಂರಕ್ಷಣೆಯಲ್ಲಿ ಅನುಸರಿಸುವಂತಹ 5R ಸೂತ್ರಗಳು ಯಾವುದೆಂದು ನಿಮಗೆ ತಿಳಿಯಿತು. ವಿದ್ಯಾರ್ಥಿಗಳೇ, ಈಗ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸುವ ಅಗತ್ಯವೇನಿದೆ ಎಂಬುದರ ಬಗ್ಗೆ ತಿಳಿಯೋಣ. ನಾವು ಆಹಾರ, ಬಟ್ಟೆ, ಪುಸ್ತಕಗಳು, ಗೊಂಬೆಗಳು, ಪೀಠೋಪಕರಣಗಳು, ಸಲಕರಣೆಗಳು ಮತ್ತು ವಾಹನಗಳು ಈ ಎಲ್ಲವನ್ನು ಸಹ ಭೂಮಿಯ ಮೇಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದಲೇ ಪಡೆಯುತ್ತೇವೆ. ಆದರೆ ನಾವು ಹೊರಗಿನಿಂದ ಪಡೆಯುವಂತಹ ಏಕೈಕ ಸಂಪನ್ಮೂಲವೆಂದರೆ ಶಕ್ತಿ. ಹಾಗಾದರೆ ಈ ಶಕ್ತಿಯನ್ನು ನಾವು ಯಾವುದರಿಂದ ಪಡೆಯುತ್ತೇವೆ? ಸೂರ್ಯನಿಂದ ಪಡೆಯುತ್ತೇವೆ. ಈ ಸೂರ್ಯನಿಂದ ಪಡೆಯುವಂತಹ ಶಕ್ತಿ ನಿಮಗೆ ತಿಳಿದಿದೆ, ಸೌರಶಕ್ತಿ. ಹೀಗೆ
ನಾವು ಹೊರಗಿನಿಂದ ಪಡೆಯುವಂತಹ ಏಕೈಕ ಸಂಪನ್ಮೂಲವೆಂದರೆ ಸೌರಶಕ್ತಿ. ಸೂರ್ಯನಿಂದ ನಾವು ಇದನ್ನು ಪಡೆಯುತ್ತೇವೆ. ಆದರೆ ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ಶಕ್ತಿಯ ಬೇಡಿಕೆಯೂ ಸಹ ಹೆಚ್ಚಾಗುತ್ತಿದೆ. ಈ ಶಕ್ತಿಯ ಬೇಡಿಕೆಯನ್ನು ಹೆಚ್ಚಿಸಲು ಅಥವಾ ಪೂರೈಸಲು ನಾವು ಸರಿಯಾದ ರೀತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡುವುದು ದೀರ್ಘಾವಧಿಯ ದೃಷ್ಟಿಕೋನದ ಪ್ರಕಾರವಾಗಿ ತುಂಬ ಅಗತ್ಯವಿದೆ. ಹಾಗಾದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸುವಂತಹ ಅಗತ್ಯವೇನಿದೆ ಎಂದರೆ, ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊರತೆಗೆಯುವಾಗ ಅಥವಾ ಬಳಸುವಾಗ ಪರಿಸರಕ್ಕೆ ನಾವು ಹಾನಿ ಉಂಟು ಮಾಡುತ್ತಿರುವುದು ಇದೊಂದು ವಿಪರೀತವಾಗಿ ದುಷ್ಪರಿಣಾಮವಾಗಿ ಪರಿಣಮಿಸುತ್ತಿದೆ. ಉದಾಹರಣೆಗೆ ಗಣಿಗಾರಿಕೆಯ ಮೂಲಕ ನಾವು ಲೋಹೋದ್ಧರಣ ಪ್ರಕ್ರಿಯೆಯಿಂದ ಲೋಹಗಳನ್ನು ಉದ್ಧರಣ ಮಾಡುವುದು ನಿಮಗೆ ತಿಳಿದಿದೆ. ಈ ಸುಸ್ಥಿರ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಇವುಗಳಿಂದ ಉಂಟಾಗುತ್ತಿರುವಂತಹ ಪರಿಸರ ಮಾಲಿನ್ಯ ಅಥವಾ ತ್ಯಾಜ್ಯ ವಿಲೇವಾರಿಗೂ ಸಹ ನಾವು ಯೋಜನೆಯನ್ನು ರೂಪಿಸಬೇಕಾಗುತ್ತದೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.5 ಗಮನಿಸಿ ಮಕ್ಕಳೇ. ನಿಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸಂರಕ್ಷಣೆಯ ವಿವಿಧ ಸಾಂಪ್ರದಾಯಿಕ ಆಚರಣೆಗಳನ್ನು ಗಮನಿಸಿ. ಇವುಗಳನ್ನು ನಿಮ್ಮ ಸಮಾನ ವಯಸ್ಕರೊಂದಿಗೆ ಹಂಚಿಕೊಳ್ಳಿ. ಇದನ್ನು ಕುರಿತು ನೀವು ಒಂದು ವರದಿಯನ್ನು ತಯಾರಿಸಿ. ಹಾಗೆಯೇ ಮತ್ತೆ ಪ್ರಮುಖವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅರಣ್ಯಗಳು ಮತ್ತು ವನ್ಯಜೀವಿಗಳ ಬಗ್ಗೆ ನಾವೀಗ ತಿಳಿಯೋಣ. ಅರಣ್ಯಗಳು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳಾಗಿವೆ. ಏಕೆಂದರೆ ಅರಣ್ಯದಲ್ಲಿ ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳು ವಾಸಿಸುತ್ತವೆ. ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಜೀವಿ ಪ್ರಭೇದಗಳ ಸಂಖ್ಯೆಯು ಆ ಪ್ರದೇಶದ ಜೀವ ವೈವಿಧ್ಯತೆ ಆಗಿದೆ. ಈ ಅರಣ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಂತಹ ಬೇರೆ ಬೇರೆ ಪ್ರಭೇದದ ಜೀವಿಗಳು ಕಂಡುಬರುವುದರಿಂದ ಇವು ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳಾಗಿವೆ. ಹಾಗೆಯೇ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಜೀವಿ ಪ್ರಭೇದಗಳ ಸಂಖ್ಯೆಯು ಆ ಪ್ರದೇಶದ ಜೀವ ವೈವಿಧ್ಯತೆಯ ಒಂದು ಮಾಪನವಾಗಿದೆ. ಜೀವಿ ವೈವಿಧ್ಯತೆಯ ನಾಶವು ಪರಿಸರದ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅಂದರೆ ಭೂಮಿಯ ಮೇಲಿರುವಂತಹ ಯಾವುದೇ ಜೀವಿಗಳು ನಾಶವಾದರೆ ಇಲ್ಲಿ ವಾಸಿಸುವಂತಹ ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳು ಸಹ ನಾಶವಾಗುತ್ತವೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.6 ಗಮನಿಸಿ. ನೀವು ಬಳಸುವ ಅರಣ್ಯ ಉತ್ಪನ್ನಗಳ ಒಂದು ಪಟ್ಟಿಯನ್ನು ತಯಾರಿಸಿ. ಅಂದರೆ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಅರಣ್ಯಗಳಿಂದ ಪಡೆದಂತಹ ಉತ್ಪನ್ನಗಳು ಯಾವುವು ಎಂಬುದನ್ನು ಒಂದು ಪಟ್ಟಿಯನ್ನು ತಯಾರಿಸಿ. ಹಾಗೆಯೇ ಕಾಡಿನ ಸಮೀಪದಲ್ಲಿ ವಾಸಿಸುತ್ತಿರುವಂತಹ
ವ್ಯಕ್ತಿಯು ಏನನ್ನು ಬಳಸಬಹುದೆಂದು ನೀವು ಯೋಚಿಸುವಿರಿ? ಹಾಗೆಯೇ ಅಲ್ಲಿ ವಾಸಿಸುವಂತಹ, ಕಾಡಿನಲ್ಲಿ ವಾಸಿಸುವಂತಹ ವ್ಯಕ್ತಿಯು ಏನನ್ನು ಬಳಸಬಹುದು ತಮ್ಮ ಜೀವನೋಪಾಯಕ್ಕೆ, ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು? ಈ ಅವಶ್ಯಕತೆಗಳು ಹೇಗೆ ಭಿನ್ನವಾಗಿವೆ ಅಥವಾ ಭಿನ್ನವಾಗಿಲ್ಲ ಎಂಬುದನ್ನು ತಿಳಿದುಕೊಳ್ಳಿ. ಅರಣ್ಯಗಳು ಅತಿ ಮುಖ್ಯವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದು ಜೀವ ವೈವಿಧ್ಯತೆಯ ತಾಣಗಳಾಗಿರುವುದರಿಂದ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯಕವಾಗಿದೆ. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವಂತಹ ಪಾಲುದಾರರು ಯಾರು ಎಂಬುದನ್ನು ನಾವೀಗ ನೋಡೋಣ. ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ, ಕಾಡಿನ ಸುತ್ತಮುತ್ತ ವಾಸಿಸುವಂತಹ ಜನರು ಪಾಲುದಾರರಾಗಿರುತ್ತಾರೆ. ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಪಾಲುದಾರರಲ್ಲಿ ಅಲ್ಲಿ ವಾಸಿಸುವಂತಹ ಜನರು, ಅಂದರೆ ಕಾಡಿನಲ್ಲಿ ಮತ್ತು ಸುತ್ತಮುತ್ತ ವಾಸಿಸುವಂಥ ಜನಗಳು ಪಾಲುದಾರರಾಗಿರುತ್ತಾರೆ. ಹಾಗೆ ಎರಡನೇದಾಗಿ ಸರ್ಕಾರದ ಅರಣ್ಯ ಇಲಾಖೆಯು ಸಹ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಪಾಲುದಾರರಾಗಿರುತ್ತಾರೆ. ಬೀಡಿ ಕಟ್ಟುವುದರಿಂದ ಅಲ್ಲಿ ಬಳಸುವಂತಹ ತೆಂಡು ಎಲೆಗಳನ್ನು ಅಲ್ಲಿ ಹಿಡಿದು, ಅಂದರೆ ಬೀಡಿ ಕಟ್ಟುವವರಿಂದ ಹಿಡಿದು ಕಾಗದ ಕಾರ್ಖಾನೆಗಳ ಮಾಲೀಕರವರೆಗಿನ ಕೈಗಾರಿಕಾ ಉದ್ಯಮಿಗಳು ಸಹ ಪಾಲುದಾರರಾಗಿರುತ್ತಾರೆ. ಹಾಗೆಯೇ ಪರಿಸರ ಪ್ರೇಮಿಗಳು, ಪರಿಸರದ ಮೇಲೆ ವಿಶಿಷ್ಟವಾದಂತಹ ಕಾಳಜಿಯನ್ನು ಹೊಂದಿರುವಂತಹ ಪರಿಸರ ಪ್ರೇಮಿಗಳು, ಇವರೆಲ್ಲರೂ ಸಹ ಈ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ಪಾಲುದಾರರಾಗಿರುತ್ತಾರೆ. ಹಾಗೆಯೇ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಚಟುವಟಿಕೆ 16.7 ಗಮನಿಸಿ. ಒಂದು ಕೈಗಾರಿಕೆಗೆ ಆಧಾರವಾಗಿರುವಂತಹ ಯಾವುದಾದರೂ 2 ಅರಣ್ಯ ಉತ್ಪನ್ನಗಳ ಬಗ್ಗೆ ನೀವು ತಿಳಿದುಕೊಳ್ಳಿ. ಹಾಗೆಯೇ ಈ ಕೈಗಾರಿಕೆಯು ದೀರ್ಘಾವಧಿಯಲ್ಲಿ ಸುಸ್ಥಿರವೇ ಎಂಬುದನ್ನು ಸಹ ನೀವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿ. ಹಾಗೆಯೇ ಮುಂದಿನ ನೈಸರ್ಗಿಕ ಸಂಪನ್ಮೂಲಗಳನ್ನು, ವನ್ಯಜೀವಿಗಳು, ಇವುಗಳ ಬಗ್ಗೆ ತಿಳಿಯೋಣ. ವನ್ಯಜೀವಿಗಳು ಸಹ ಪ್ರಮುಖವಾದಂತಹ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಪರಿಸರದ ಸಮತೋಲನ ಕಾಪಾಡುವುದರಲ್ಲಿ ವನ್ಯಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ರಾಜಸ್ಥಾನದ ಬಿಷ್ಣೋಯಿ ಸಮುದಾಯದ ಪ್ರಕರಣದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯು ಅವರಿಗೆ ಒಂದು ಧಾರ್ಮಿಕ ಸಿದ್ಧಾಂತವಾಗಿದೆ. ಎಲ್ಲ ಜೀವಿಗಳು ಬದುಕುವ ಹಾಗೂ ಸಂಪನ್ಮೂಲಗಳನ್ನು ಸಮನಾಗಿ ಹಂಚಿಕೊಳ್ಳುವ ಹಕ್ಕನ್ನು ಹೊಂದಿವೆ ಎಂಬ ಮೂಲಭೂತ ತತ್ವದ ಆಧಾರದ ಮೇಲೆ ಅಲ್ಲಿಯ ಜನರು ಬದುಕುತ್ತಿದ್ದಾರೆ. ಭಾರತ ಸರ್ಕಾರವು ಇತ್ತೀಚೆಗೆ ಅಮೃತಾದೇವಿ ಬಿಷ್ಣೋಯ್ ಅವರ ಸ್ಮರಣಾರ್ಥವಾಗಿ ವನ್ಯಜೀವಿ ಸಂರಕ್ಷಣೆಗಾಗಿ ಅಮೃತಾದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ವಿದ್ಯಾರ್ಥಿಗಳೇ, 1971ರಲ್ಲಿ ಇತರ 363 ಜನರೊಂದಿಗೆ
ರಾಜಸ್ಥಾನದಲ್ಲಿರುವ ಜೋಧಪುರದ ಸಮೀಪದಲ್ಲಿನ ಖೇಜ್ರಾಲಿ ಎಂಬ ಹಳ್ಳಿ. ಆ ಖೇಜ್ರಾಲಿ ಎಂಬ ಹಳ್ಳಿಯಲ್ಲಿನ ಒಂದು ಮರ ಖೇಜ್ರಿ ಮರ. ಇದರ ಉಳಿವಿಗಾಗಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದರು. ಚಿತ್ರದಲ್ಲಿ ನೀವು ಖೇಜ್ರಿ ಮರವನ್ನು ವೀಕ್ಷಿಸಬಹುದು. ಈ ಖೇಜ್ರಿ ಮರಗಳ ಸಂರಕ್ಷಣೆಗಾಗಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದರು. ದಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ತನ್ನ ಮೀಸಲು ಪ್ರದೇಶದೊಳಗಡೆ ಆಲ್ಪೈನ್ ಹುಲ್ಲುಗಾವಲನ್ನು ಹೊಂದಿದ್ದು ಬೇಸಿಗೆಯಲ್ಲಿ ಕುರಿಗಳು ಮೇಯುತ್ತಿದ್ದವು. ಯಾವಾಗ ಇದು ಒಂದು ರಾಷ್ಟ್ರೀಯ ಉದ್ಯಾನವನ ಆಯಿತೋ ಕುರಿಗಳ ನಿಯಮಿತವಾದಂತಹ ಮೇಯುವಿಕೆ ಇಲ್ಲವೇ ಅಲ್ಲಿ ಕುರಿಗಳ ನಿಯಮಿತವಾದ ಮೇಯುವಿಕೆ ಏನಾಯಿತು? ತಪ್ಪಿತು. ಹುಲ್ಲು ಮೊದಲು ಎತ್ತರವಾಗಿ ಬೆಳೆದು ನಂತರ ಚಿಗುರುಗಳ ಮೇಲೆ ಒರಗಿ ಅಲ್ಲಿ ಹೊಸ ಬೆಳವಣಿಗೆಯನ್ನು ತಡೆಗಟ್ಟುತ್ತಿರುವುದು ಕಂಡುಬರುತ್ತಿದೆ. ಅರಣ್ಯಗಳ ನಿರ್ವಹಣೆಯಲ್ಲಿ ಜನರು ಸಹ ಭಾಗವಹಿಸುವುದು ಅವಶ್ಯಕವಾಗಿದೆ. ಈ ಚಿತ್ರದಲ್ಲಿ ನೀವು ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನವನ್ನು ನೋಡಬಹುದು. ಹಾಗೆಯೇ ಅರಣ್ಯಗಳ ನಿರ್ವಹಣೆಯಲ್ಲಿ ಜನರ ಭಾಗವಹಿಸುವಿಕೆ. ವಿದ್ಯಾರ್ಥಿಗಳೇ, ನಿಮಗೆ ಸಾಮಾನ್ಯವಾಗಿ ಇದು ತಿಳಿದಿರುವಂಥದ್ದು. ಚಿಪ್ಕೋ ಚಳುವಳಿ ಅಥವಾ ಅಪ್ಪಿಕೋ ಚಳುವಳಿಯ ಬಗ್ಗೆ ನೀವು ಕೇಳಿರ್ತೀರಿ. 1970ರ ಆರಂಭದಲ್ಲಿ ಹಿಮಾಲಯದ ಎತ್ತರ ಪ್ರದೇಶದಲ್ಲಿರುವಂತಹ ಘರ್ವಾಲ್ನ ರೇನಿ ಎಂಬ ಕುಗ್ರಾಮದಲ್ಲಿ ನಡೆಯಿತು. ಇದು ಕೂಡ ಅರಣ್ಯಗಳ ನಿರ್ವಹಣೆಯಲ್ಲಿ ನಡೆದಂತಹ ಒಂದು ಚಳುವಳಿ. ಅರಣ್ಯಗಳ ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು, ಅಲ್ಲಿಯ ಜನಗಳು ಈ ಅರಣ್ಯಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಮರಗಳನ್ನು ಅಪ್ಪಿಕೊಂಡರು. ಆದ್ದರಿಂದ ಇದಕ್ಕೆ ಅಪ್ಪಿಕೋ ಚಳುವಳಿ ಎಂಬ ಹೆಸರು ಬಂತು. ಅದೇ ರೀತಿಯಾಗಿ ಅರಣ್ಯಗಳ ನಿರ್ವಹಣೆಯಲ್ಲಿ ಜನರು ಸಹ ಭಾಗವಹಿಸುವುದು ಅವಶ್ಯಕ. ಅಲ್ಲಿದ್ದಂತಹ ಹಳ್ಳಿಯ ಹೆಂಗಸರು ತಮ್ಮ ಮರದ ಕಾಂಡಗಳನ್ನು ತಬ್ಬಿಕೊಂಡು ಮರಗಳನ್ನು ಕಡಿಯುವುದನ್ನು ಅವರು ತಡೆಗಟ್ಟಿದರು. ಅರಣ್ಯಗಳ ನಾಶವು ಅರಣ್ಯಗಳ ಉತ್ಪನ್ನಗಳ ದೊರೆಯುವಿಕೆಯ ಮೇಲಷ್ಟೇ ಪರಿಣಾಮ ಉಂಟಾಗದೆ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಆಕರಗಳ ಮೇಲೂ ಸಹ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶವಾಗಿದೆ. ಹಾಗೆಯೇ ಅರಣ್ಯಗಳ ನಿರ್ವಹಣೆಯಲ್ಲಿ ಜನರು ಸಹ ಭಾಗವಹಿಸುವಿಕೆ. 1972ರಲ್ಲಿ ಪಶ್ಚಿಮ ಬಂಗಾಳದ ಅರಣ್ಯ ಇಲಾಖೆಯು ರಾಜ್ಯದ ನೈಋತ್ಯ ಜಿಲ್ಲೆಗಳಲ್ಲಿ ನಶಿಸಿ ಹೋದ ಸಾಲ್ ಮರಗಳು ಅಂದರೆ ಸಾಲ್ ಅರಣ್ಯಗಳನ್ನು ಪುನರುಜ್ಜೀವನಗೊಳಿಸುವುದರಲ್ಲಿ ಅದರ ವೈಫಲ್ಯಗಳನ್ನು ಗುರುತಿಸಿತು. ಚಿತ್ರದಲ್ಲಿ ನೀವು ಸಾಲ್ ಮರಗಳನ್ನು ವೀಕ್ಷಿಸಬಹುದು. ಈ ಕಾರ್ಯಾಚರಣೆಯನ್ನು ಮಿಡ್ನಾಪುರ ಜಿಲ್ಲೆಯ ಅರಭಾರಿ ಅರಣ್ಯ ವ್ಯಾಪ್ತಿಯಲ್ಲಿ ಪ್ರಾರಂಭಿಸಿತು. ವಿದ್ಯಾರ್ಥಿಗಳೇ, ಅಲ್ಲಿನ ಅರಣ್ಯಾಧಿಕಾರಿ ಎ.ಕೆ. ಬ್ಯಾನರ್ಜಿ ಇವರ ವಿನಂತಿ ಮೇರೆಗೆ ಗ್ರಾಮಸ್ಥರು
72 ಹೆಕ್ಟೇರಿನಷ್ಟಿರುವಂತಹ ಕೆಳಮಟ್ಟದ ಸಾಲ್ ಅರಣ್ಯಗಳ ರಕ್ಷಣೆಯಲ್ಲಿ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಾಲ್ ಅರಣ್ಯಗಳು 1983ರಲ್ಲಿ ಗಮನಾರ್ಹವಾಗಿ ಚೇತರಿಸಿಕೊಂಡಿತು. ಆ ಅರಣ್ಯ ಮೌಲ್ಯವು 12.5 ಕೋಟಿ ರೂಪಾಯಿಗಳಾಗಲು ಕಾರಣವಾಯಿತು. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಈ ಚಟುವಟಿಕೆಯನ್ನು ಗಮನಿಸಿ. ಕೆಳಗಿನವುಗಳಿಂದ ಅರಣ್ಯಗಳಿಗೆ ಹೇಗೆ ಹಾನಿ ಉಂಟಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಪ್ರವಾಸಿಗರಿಗೆ ನಿರ್ಮಿಸಲಾಗುವ ತಂಗುದಾಣಗಳು, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಮೇಯುವ ಸಾಕುಪ್ರಾಣಿಗಳು, ಹಾಗೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಪ್ರವಾಸಿಗರು ಎಸೆಯುವಂತಹ ಪ್ಲಾಸ್ಟಿಕ್ ಬಾಟಲ್ಗಳು ಹಾಗೂ ಇನ್ನಿತರ ಕಸಗಳು, ಇವುಗಳಿಂದ ಅರಣ್ಯಗಳಿಗೆ ಹೇಗೆ ಹಾನಿ ಉಂಟಾಗುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳಿ.